ನಮಸ್ಕಾರ. ನನ್ನ ಜೀವನದಲ್ಲಿ ನನಗೊಂದು ಮಹತ್ತರವಾದ ಪಾಠವನ್ನು ಹೇಳಿಕೊಟ್ಟಂಥ ಒಂದು ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀನಿ. ಇದು ನನ್ನ ಬಾಲ್ಯ ಸ್ನೇಹಿತನ ನಿಜ ಕತೆ. ನಾನು ಅವನು ಒಟ್ಟಿಗೆ ಓದಿದ್ವಿ, ಒಟ್ಟಿಗೆ ಬೆಳೆದ್ವಿ, ಒಟ್ಟಿಗೆ ಆಟ ಆಡ್ತಾಯಿದ್ವಿ. ನಮ್ಮಿಬ್ಬರಿಗೂ ಎಲ್ಲದರಲ್ಲೂ ರೇಸು. ಇಬ್ಬರೂ ತುಂಬ ಬುದ್ಧಿವಂತರು. ಬೇರೆ ಬೇರೆ ಶಾಲೆಗೆ ಹೋಗ್ತಾಯಿದ್ವಿ. ನಾನು ನಮ್ಮ ಶಾಲೆಯಲ್ಲಿ ಫಸ್ಟ್ ರ್ಯಾಂಕು, ಅವನ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದ. ಇಬ್ಬರು ತುಂಬ ಬುದ್ಧಿವಂತರು. ಪ್ರತಿಯೊಂದರಲ್ಲೂ ರೇಸು, ಕಾಂಪಿಟೇಷನ್ನು, ಪೈಪೋಟಿ. ಸೈಕಲ್ ಹೊಡೆಯೋದ್ರಲ್ಲಿ ಕಾಂಪಿಟೇಷನ್ನು, ಆಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಡ್ಯಾನ್ಸ್ನಲ್ಲಿ ನಮ್ಮಿಬ್ರದ್ದು ಪೈಪೋಟಿ. ಅದಾದಮೇಲೆ ಸ್ಕೆಚಿಂಗು, ಡ್ರಾಯಿಂಗ್ ಮಾಡ್ತಾಯಿದ್ವಿ, ಆರ್ಟ್ಸು. ಪ್ರತಿಯೊಂದರಲ್ಲೂ ನಾನೊಂದು ಕೈ ಮೇಲೆ, ನಾನೊಂದು ಕೈ ಮೇಲೆ ಅಂತ ನಮ್ಮದು ಒಬ್ರಿಗೊಬ್ರಿಗೆ ಪೈಪೋಟಿ. ಆ ರೀತಿ ಎಲ್ಲದರಲ್ಲೂ ನಾನು ಗೆಲ್ಲಬೇಕು ಅನ್ನೋಂಥ ಒಂದು ಮನೋಭಾವದಿಂದ ಯಾವಾಗಲೂ ಹೊಡೆದಾಡ್ತಾ ಇರ್ತಾಯಿದ್ವಿ ಸಣ್ಣವರಿದ್ದಾಗ. ನಮ್ಮ ಅಪ್ಪ ಅಮ್ಮಂದ್ರಿಗೆ ನಮ್ಮನ್ನು ಬಿಡಿಸೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಈ ರೀತಿ ಇತ್ತು ನಮ್ಮ ಬಾಲ್ಯ. ದೊಡ್ಡವರಾಗಿ ಬೇರೆ ಬೇರೆ ದಾರಿಗಳನ್ನು ಹಿಡಿದ್ವಿ. ಅವನು ತುಂಬ ಪ್ರತಿಭಾಶಾಲಿ, ತುಂಬ ಬುದ್ಧಿವಂತ, ಬಹಳ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಬೆಂಗಳೂರು ಸೇರಿದ. ಬೆಂಗಳೂರಿಗೆ ಬಂದು ಬಾಷ್ ಅಂತ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಸುಮಾರು ವರ್ಷ ಬಾಷ್ ಕಂಪ್ನಿನಲ್ಲಿ ಕೆಲಸ ಮಾಡ್ದ. ಅದಾದ ಮೇಲೆ ರಾಯಚೂರಿನ ಶಕ್ತಿನಗರದಲ್ಲಿರುವಂಥ KPCL ವಿದ್ಯುತ್ ಶಕ್ತಿ ಇಲಾಖೆ ಏನಿದೆ, ಅಲ್ಲಿ ಅವನಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಪೋಸ್ಟಿಂಗ್ ಆಯಿತು. ಹೋದ, ಅಲ್ಲಿ ಕೆಲಸ ಮಾಡ್ತಾಯಿದ್ದ. ಕೆಲಸ ಮಾಡಬೇಕಾದ್ರೆ ಅಲ್ಲಿಯೇ ಕೆಲಸ ಮಾಡ್ತಾಯಿದ್ದಂಥ ಒಂದು ಹುಡುಗಿನ ಮೆಚ್ಚಿ ಮದುವೆ ಆಗ್ತೀನಿ ಅಂತ ಮನೆಯಲ್ಲಿ ಹೇಳ್ದ. ಅವರಿಬ್ಬರದೂ ಬೇರೆ ಜಾತಿ ಆಗಿದ್ರೂ ಅಪ್ಪ ಅಮ್ಮ ಸಂತೋಷವಾಗಿ ಒಪ್ಪಿ, ಆಯಿತು ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಮದುವೆ ಮಾಡಿಕೊಟ್ರು. ಅಂದರೆ ಅಲ್ಲೇ ಕ್ವಾರ್ಟರ್ಸ್ ಇತ್ತು, ಕ್ವಾರ್ಟರ್ಸಲ್ಲಿ ಆರಾಮಾಗಿದ್ದ. ಅದಾದಮೇಲೆ ಈ ಬೈಕು ಮತ್ತು ಕಾರುಗಳ ಶೋಕಿ. ನಮ್ಮಿಬ್ಬರಿಗೂ ಮುಂಚೆಯಿಂದನೂ ಸೈಕಲ್ ನಮ್ಮೂರಲ್ಲಿ ನಮಗಿಂತ ಫಾಸ್ಟಾಗಿ ಓಡಿಸೋರು ಯಾರೂ ಇರಲಿಲ್ಲ. ಆ ಥರ ರೇಸಿಂಗ್ ಮಾಡ್ತಾಯಿದ್ವಿ. ಹಾಗೆಯೇ ಅದೇ ಮುಂದುವರೆದು ಮುಂದೆ ಹೋಗಿ ಒಂದು ಒಳ್ಳೆ ಕಾರನ್ನು ತೊಗೊಂಡ. ಕಾರ್ನೆಲ್ಲ ಟ್ಯೂನಪ್ ಮಾಡಿಸಿ ಆಗಿನ ಕಾಲಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಕ್ಲಾಸಾಗಿ ಓಡಾಡ್ಕೊಂಡು, ಆವಾಗೆಲ್ಲ ಒಂದು ಸ್ಟೈಲ್ ಇತ್ತು, ಒಂದು ಟ್ರೆಂಡ್ ಇತ್ತು. ಒಳ್ಳೆ ಕಾರ್ ತೊಗೊಂಬಿಟ್ಟು ಅದಕ್ಕೆ ಟ್ಯೂನ್ಗೆ ಮಾಡಿಸ್ಕೊಂಡು ಮ್ಯೂಸಿಕ್ ಸಿಸ್ಟಮ್ ಒಳ್ಳೇದೊಂದು ಹಾಕ್ಸ್ಬಿಟ್ಟು ಡಿಂಗ್ 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 ಅಂತ ಶಬ್ದ ಬರ್ತಾಯಿದ್ರೆ ಅದೊಂದು ಖಯಾಲಿ. ಆವಾಗ ಆ ಥರ ಕಾರ್ನ ರೆಡಿ ಮಾಡಿಸ್ಕೊಂಡಿದ್ದ. ನಾವು ಸಿಗ್ತಾಯಿದ್ದಿದ್ದು ಬಹಳ ಕಮ್ಮಿ. ಬೆಳೆದ ಮೇಲೆ ನನ್ನದೇ ಜೀವನದ ಟ್ರ್ಯಾಕ್ ಬೇರೆ ಇತ್ತು, ಅವನದು ಜೀವನದ ಟ್ರ್ಯಾಕ್ ಬೇರೆ. ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಬಂದು ನನ್ನ ಜೀವನ ನಡೆಸ್ತಾ ಇದ್ದೆ. ಸಿಗ್ತಾಯಿದ್ದಿದ್ದು ಬಹಳ ಅಪರೂಪ. ಆವಾಗೆಲ್ಲ ಇನ್ನೂ ಅಷ್ಟೊಂದು ಈ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಅಥವಾ ದಿನನಿತ್ಯ ಮಾತಾಡೋಂಥ ಅವಕಾಶಗಳಿರಲಿಲ್ಲ. ಯಾವಾಗಲೂ ಒಂದು ಸಲ 3 ತಿಂಗಳಿಗೆ ಒಂದು ಸಲ, 6 ತಿಂಗಳಿಗೆ ಒಂದು ಸಲ ಮಾತಾಡಿದಾಗ ಒಬ್ಬರೊಬ್ಬರ ವಿಷಯನ ಒಬ್ಬೊಬ್ಬರು ತಿಳ್ಕೊತಾ ಇದ್ವಿ. ಅಲ್ಲಿ ತನಕ ಇತ್ತು ಆವಾಗ ಪರಿಚಯ. ಅದಾಯಿತು. ಅದಾದಮೇಲೆ ಅವನು ಯಾವಾಗಲೂ ನನಗೆ ಹೇಳ್ತಾ ಇದ್ದಿದ್ದು ಒಂದು ಮಾತು ನೆನಪು. ಕಾರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅವನಿಗೆ ಕಾರ್ ಮೇಂಟೆನೆನ್ಸ್ ಅಂದರೆ ಬಹಳ ಬಹಳ ಇಷ್ಟ. ಅವನೇ ಖುದ್ದಾಗಿ ಎಷ್ಟೋ ಸಲ ಸರ್ವಿಸ್ ಮಾಡಿಬಿಡೋನು. ಅವನಿಗೆ ಅಷ್ಟು ಅದ್ರ ಬಗ್ಗೆ ಜ್ಞಾನ ಇತ್ತು, ಅಷ್ಟು ಆಸಕ್ತಿ ಇತ್ತು, ಅಷ್ಟು ಕಲ್ತಿದ್ದ. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳೆಲ್ಲ ಅವನೇ ಮಾಡ್ಕೊಂಬಿಡೋನು ಆ ಕಾರ್ದನ್ನು. ಸೊ ಆ ರೀತಿ ಒಂದು ಹುಚ್ಚು ಕಾರ್ ಬಗ್ಗೆ. ಆಮೇಲೆ ಯಾವಾಗಲೂ ಹೇಳೋನು, ನಾನು ಇಂಥ ಊರಿಂದ ಇಂಥ ಊರಿಗೆ ಬರೀ ಇಷ್ಟೇ ಟೈಮಲ್ಲಿ ರೀಚ್ ಆದೆ ಕಣೋ ಅಂತ. ಅದಕ್ಕೆ ನಾವೇನು ಬಿಟ್ಬಿಡ್ತೀವಿ, ನಾನು ಗೊತ್ತಾ ಅಂತ ನಾನು ಹೇಳ್ಕೊತಾ ಇದ್ದೆ. ಹೀಗಿತ್ತು ನಮ್ಮ ಆವಾಗಿನ ಮಾತುಗಳು, ಆವಾಗಿನ ಒಡನಾಟ. ಹೀಗೆ ಅವನ ಜೀವನ ಇನ್ನೇನು ಸೆಟ್ಲ್ ಆಯಿತು ಅನ್ನೋ ಅಷ್ಟರಲ್ಲಿ ಅವ್ರ ತಂದೆ ತೀರೋಗ್ಬಿಟ್ರು. ಅವ್ರ ತಂದೆ ತೀರಿ ಹೋದರು ಅನ್ನೋದಕ್ಕಿಂತ ಅವ್ರ ತಂದೆ ತೀರೋಗಿದ್ರು. ಅವನು ಊರಿಗೆ ಬಂದ್ಬಿಟ್ಟು ಇನ್ನೇನು ಕಾರ್ಯಗಳು ಮಾಡಬೇಕು. ಅಷ್ಟರಲ್ಲಿ ಹೆಣ ಎತ್ತಕ್ಕೆ ಬಿಡೋದಿಲ್ಲ ಅಂಥೇಳಿ ಮನೆ ತುಂಬ ಸಾಲಗಾರರು ಬಂದು ಕೂತ್ಕೊಂಡ್ಬಿಟ್ರು. ತಂದೆ ತೀರೋಗಿದ್ದಾರೆ, ಮನೆಯಲ್ಲಿ ಹೆಣ ಇದೆ, ಇವನು ಇನ್ನೇನು ಕಾರ್ಯ ಅಂತ್ಯಕ್ರಿಯೆಗಳೆಲ್ಲ ಮಾಡಬೇಕು, ಹೆಣ ಎತ್ತಕ್ಕೆ ಬಿಡೋದಿಲ್ಲ ಅಂತ ಸುಮಾರು ಸಾಲಗಾರರು ಬಂದು ಮನೆ ತುಂಬ ಕೂತ್ಬಿಟ್ರಂತೆ, ಗಲಾಟೆ. ಏನಿದು ಸಾಲ ಏನಾಗಿದೆ ಅಂತ ವಿಚಾರಿಸೋಷ್ಟೊತ್ತಿಗೆ ಗೊತ್ತಾಗಿದ್ದೇನೆಂದರೆ
ಊರು ತುಂಬ ಸಾಲ ಮಾಡಿಬಿಟ್ಟಿದ್ದಾನೆ. ಆಗಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ರಂತೆ ಅವ್ರ ತಂದೆ. ಏನಕ್ಕೆ ಮಾಡಿದ್ರು ಏನು ಯಾರಿಗೂ ಗೊತ್ತಿಲ್ಲ. ಎಲ್ರಿಗೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಗ್ಬಿಟ್ಟಿದೆ. ಅವನ ಪರಿಸ್ಥಿತಿಯನ್ನು ಊಹೆ ಮಾಡಿ ನೋಡಿ. ತಂದೆ ಹೋಗಿದ್ದಾರೆ, ಎಲ್ಲರೂ ದುಃಖದಲ್ಲಿದ್ದಾರೆ. ಆ ದುಃಖ ಪಡೋಣ ಅಂದರೆ ಈ ಕಡೆ ಒಂದು ಕಡೆ ಗಲಾಟೆ, ಎಲ್ಲರದ್ದು ಒಂದೇ ಸಮ ಗಲಾಟೆ. ಪತ್ರ ತೆಗಿತಾರೆ, ಇದು ತೆಗಿತಾರೆ, ಆ ಸಾಕ್ಷಿಗಳು ತೆಗಿತಾರೆ, ಅವ್ರದ್ದೇ ಗಲಾಟೆ. ಹೆಣ ಎತ್ತಕ್ಕೆ ಬಿಡೋದಿಲ್ಲ. ಕೊನೆಗೆ ಎಲ್ಲರೂ ಸೇರಿ, ಹಿತೈಷಿಗಳೆಲ್ಲ ಸೇರಿ ಬಂದು, ಆಯ್ತಪ್ಪ ಇವಾಗ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಎಲ್ಲರೂ ನೀನು ತೀರಿಸ್ತೀಯ ಅಂತ ಬರ್ಕೊಟ್ರೆ ಮಾತ್ರ ಹೆಣ ಎತ್ತಕ್ಕೆ ಬಿಡ್ತೀವಿ ಅಂತ. ಆಗಿನ ಕಾಲದಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಈ ಥರದ್ದೆಲ್ಲ ಅಲ್ಲಲ್ಲೇ ವ್ಯಾಜ್ಯಗಳೆಲ್ಲ ಒಂದು ಇತ್ಯರ್ಥ ಆಗ್ಬಿಡೋದು. ಪಂಚಾಯಿತಿ ಅಂದರೆ ಅಲ್ಲೇ ಮನೆಯಲ್ಲೇ ಪಂಚಾಯಿತಿಯಾಗಿ ಒಂದು ಇತ್ಯರ್ಥ ಆಗೋದು. ಇಲ್ಲ ನಾವು ಕೋರ್ಟಿಗೆ ಹೋಗ್ತೀವಿ, ಕಚೇರಿಗೆ ಹೋಗ್ತೀವಿ, ಅದು ಬೇರೆ ಟ್ರ್ಯಾಕ್. ಹಾಗೆ ಎಲ್ಲರೂ ದೊಡ್ಡವರು ಹಿರಿಯರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ಅವನ ಹತ್ರ ಎಲ್ಲದಕ್ಕೂ ಪತ್ರಗಳಿಗೆ ಇದಕ್ಕೆಲ್ಲ ಸಹಿ ತಗೊಂಡ ಮೇಲೆ ಮುಂದಿನ ಕಾರ್ಯ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸರಿ ಅಂತ ಆಯ್ತು, ಇನ್ನೇನು ಆಗಿನ ಸಮಯಕ್ಕೆ ಆಗಬೇಕಾಗಿದ್ದು ಅದು ಮುಖ್ಯ ಅಂತ ಹೇಳಿ ಎಲ್ಲದಕ್ಕೂ ಸೈನ್ ಮಾಡಿಬಿಟ್ಟು ಆಯಿತು ನಾನು ತೀರಿಸ್ತೀನಿ ಅಂತ ಒಪ್ಕೊಂಡು ಎಲ್ಲರನ್ನು ಕಳಿಸಿ ಆ ಕಾರ್ಯನೆಲ್ಲ ಮುಗಿಸಿದ್ದಾನೆ. ಎಲ್ಲ ಕಾರ್ಯ ಮುಗಿಸಿ ಅಲ್ಲಿಂದ ಶುರು ಆಯ್ತು ರೀ ಅವನ ಸಾಲದ ಹೊರೆಯ ಗಾಥೆ. ಪ್ರತಿಯೊಬ್ಬರೂ ಅದಾದಮೇಲೆ ಸುಮಾರು ಜನ ಅವ್ರು ಹೋದರು ಅಂತ ಗೊತ್ತಾದಮೇಲೆ ಸುಮಾರು ಜನ ಬಂದು ಕೋರ್ಟ್ಗಳಿಗೆ ಕೇಸ್ ಹಾಕಿ, ಇಲ್ಲ ನಮ್ಮದು ಇದೆ, ನಮಗೆ ಇಷ್ಟು ಕೊಡ್ಬೇಕು, ನಮ್ಮ ಹತ್ರ ಇಷ್ಟು ತೊಗೊಂಡು, ನಮ್ಮ ಹತ್ರ ಇಷ್ಟು. ಅದು ಏನಕ್ಕಾಗಿತ್ತು ಎತ್ತ ಅದು ವಿಷಯ ಅಲ್ಲ ಇವತ್ತು. ಆದರೆ ಪ್ರತಿಯೊಂದು ಆ ಸಾಲಗಳ ಹೊರೆ ಅವನ ಮೇಲೆ ಬಂದೋಯ್ತು. ನನಗೆ ಗೊತ್ತಿರೋ ಹಾಗೆ ಸರಿ ಸುಮಾರು 10 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಆ ಸಾಲಗಳನ್ನು ಒಂದೊಂದೇ ತೀರಿಸ್ಕೋತಾ, ಕೋರ್ಟು ಕಚೇರಿ ಅಲ್ಕೋತಾ, ಎಷ್ಟೋ ಸಾಲಗಳಿಗೆ ಸಾಕ್ಷಿಗಳೇ ಇರಲಿಲ್ಲಂತೆ. ಆ ಸಾಕ್ಷಿಗಳು ಎಲ್ಲದನ್ನು ಅದೆಲ್ಲ ಕೋರ್ಟಿಗೆ ಹೋಗಿ ಕೋರ್ಟ್ ಅಲಿತಾ, ಕೊನೆಗೆ ಇದರ ಮಧ್ಯೆ ಅವನ ತಂಗಿಗೆ ಮದುವೆ ಮಾಡಿ, ಇಷ್ಟೆಲ್ಲ ಮಾಡ್ಕೊಂಡು ಓಡಾಡಿ ಎಲ್ಲ ಮಾಡಿ ಕೊನೆಗೆ ಆ ಸಾಲಗಳನ್ನು ತೀರಿಸ್ದ. ಆ ಸಾಲ ತೀರಿಸ್ದ. ಅಷ್ಟರ ಮಧ್ಯೆ ಅವನಿಗೊಂದು ಪುಟ್ಟ ಮಗ ಹುಟ್ಟಿದ. ಸಂಸಾರ ಎಲ್ಲ ಸುಂದರವಾಗಿ ಕಾಣೋಕ್ಕೆ ಶುರು ಆಯಿತು. ಅದಾದಮೇಲೆ ಅವನ ಕೆಲಸದಲ್ಲಿ ಬಡ್ತಿ ಕೂಡ ಸಿಕ್ತು, ಪ್ರಮೋಷನ್ ಆಯಿತು. ಇನ್ನೇನು ಜೀವನ ಸುಖಕರ ಅಂದ್ಕೊಂಡು ಆರಾಮಾಗಿದ್ದ. 1-2 ಸಲ ಆ ಸಮಯದಲ್ಲಿ ಬೆಂಗಳೂರಿಗೆ ಬಂದಿದ್ದು ನನಗೆ ನೆನಪಿದೆ. ಬಂದಾಗ ಸಿಕ್ಕಿದಾಗ ಪಾಪ ಅವನ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಂಡ. ಹಿಂಗೆ ಆಯ್ತು ಕಣೋ, ನನ್ನ ಜೀವನದಲ್ಲಿ ಇದೆಲ್ಲ ನಡೀತಾ ಇತ್ತು, ಹಿಂಗೆ ನಡೀತು, ನಾನು ಹಿಂಗೆ ಅದನ್ನು ಅನುಭವಿಸ್ದೆ. ನಾವಿಬ್ಬರು ಕೂತಾವಾಗ ಮನಸ್ಸಿನ ಶಕ್ತಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ. ಪಾಪ ಎಲ್ಲ ಒಬ್ಬನೇ ಎದುರಿಸ್ದ. ಇಷ್ಟೆಲ್ಲದ್ರ ಮಧ್ಯೆನೂ ಅವನ ಕಲೆಗಾರಿಕೆ, ಅವನ ಟ್ಯಾಲೆಂಟ್ ಅಂತ ಏನು ಕರಿತೀವಿ ಅದು ಏನೂ ಕಮ್ಮಿ ಆಗಿರಲಿಲ್ಲ. ಒಳ್ಳೆ ಆರ್ಟಿಸ್ಟ್ ಅವನು. ಅವಾಗ್ಲೂ ಈ ಥರ್ಮೋಕೋಲ್ ಬರುತ್ತಲ್ರಿ, ಬೆಂಡು ಅಂತ ಕರಿತೀವಲ್ಲ, ಅದರಲ್ಲಿ ಬ್ಲೇಡಲ್ಲಿ ಕಟ್ ಮಾಡಿ ಒಳ್ಳೊಳ್ಳೆ ಸ್ಟ್ರಕ್ಚರ್ಸ್ ಮಾಡೋನು. ವಿಧಾನಸೌಧ ಮಾಡಿದ್ದ. ಈ ಥರ ಬೇರೆ ಬೇರೆ ಫೇಮಸ್ ಬಿಲ್ಡಿಂಗ್ಗಳನ್ನು ಥರ್ಮೋಕೋಲಲ್ಲಿ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದ. ಆಮೇಲೆ ಮಾಮೂಲಿ ಕಾರು ಮತ್ತು ಬೈಕಿನ ಹುಚ್ಚಿದ್ದೇ ಇತ್ತು. ಮತ್ತು ಅಷ್ಟೊತ್ತಿಗೆ ಬಹುಶಃ ನನಗೆ ನೆನಪಿರೋಂಗೆ ಹಳೇದೊಂದು ಬೆಲೆನೋ ಕಾರಿತ್ತು ಅವನ ಹತ್ರ, ಓಲ್ಡ್ ಬೆಲೆನೋ, ಈಗಿಂದಲ್ಲ. ಭಯಂಕರ ಕಾರದು, ಅದು ಸಿಕ್ಕಾಪಟ್ಟೆ ಸ್ಪೀಡ್ ಕಾರು. ಆ ಫಾಸ್ಟ್ ಕಾರ್ನ ಟ್ಯೂನ್ ಮಾಡಿಸ್ಕೊಂಡು ಸಖತ್ತಾಗಿ ಇಟ್ಕೊಂಡಿದ್ದ. ಸಂತೋಷವಾಗಿ ಆ ಹಳೆಯ ಕಹಿ ನೆನಪುಗಳನ್ನೆಲ್ಲ ಮರೆತು ಇನ್ನೇನು ಆರಾಮಾಗಿರೋಣ ಅಂತ ಬದುಕ್ತಾ ಇದ್ದ. ಒಂದಿನ ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಅಂತ ಸುದ್ದಿ ಬಂತು. ನನಗೆ ನಂಬಕ್ಕೆ ಆಗಲಿಲ್ಲ ರೀ. ಇದ್ದಕ್ಕಿದ್ದಂಗೆ ಒಂದಿನ ಹೀಗೆ ನಿನ್ನ ಸ್ನೇಹಿತ ಹೋಗ್ಬಿಟ್ಟಂತೆ ಅಂತ ಅವ್ರ ಅಕ್ಕ ಫೋನ್ ಮಾಡಿದರು. ತಕ್ಷಣ ಎಲ್ಲ ಬಿಟ್ಬಿಟ್ಟು ಓಡ್ಕೊಂಡು ಹೋದೆ ರೀ ರಾಯಚೂರಿಗೆ. ಹೋದರೆ ನಾನು ಹೋಗೋಷ್ಟೊತ್ತಿಗೆ ತಡ ಆಗೋಗಿತ್ತು, ಎಲ್ಲ ಮುಗಿದೋಗಿತ್ತು. ಅಲ್ಲಿ ಹೋದಾಗ ನನಗೆ ಕೇಳಕ್ಕೆ ಸಿಕ್ಕಿದ್ದೇನೆಂದರೆ, ಅದೇ ಇವನು ಭಾಳ ಎಕ್ಸ್ಪರ್ಟ್ ಡ್ರೈವರ್ ಅಂತ ಅಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿದ್ನಲ್ಲ, ಯಾರೋ ಒಬ್ಬರು ಅಲ್ಲಿರೋರು ಬೆಂಗಳೂರಲ್ಲೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ರಂತೆ. ಆ ಕಾರ್ನ ಬೆಂಗಳೂರಿಂದ ತಗೊಂಬರೋದಕ್ಕೋಸ್ಕರ ನೀವು ಬನ್ನಿ, ಹಾಗೆ ದಾರಿನಲ್ಲಿ ಬಳ್ಳಾರಿಯಲ್ಲಿ ಒಂದಿನ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ವಾಪಸ್ ಬಂದುಬಿಡೋಣ. ನೀವಾದರೆ ಎಕ್ಸ್ಪರ್ಟ್ ಡ್ರೈವರು, ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತೀರಾ ಅಂತ ಕರೆದ್ರಂತೆ. ಇವನು ನಡ್ರಿ ಅಂತ. ಇವನಿಗೆ ಡ್ರೈವ್ ಮಾಡೋದು ಸಿಕ್ಬಿಟ್ರೆ ಸಾಕಲ್ಲ, ಡ್ರೈವು ಟ್ರಿಪ್ಪು
ಥರದ್ದೆಲ್ಲ ಫಸ್ಟು ಹೊರಟ್ಬಿಡೋನು, ರಜೆ ಇದ್ದರೆ ಸಾಕಂತ. ಬಂದಿದ್ದಾರೆ ವೀಕೆಂಡಲ್ಲಿ. ಬಂದ್ಬಿಟ್ಟು ವಾಪಸ್ ಹೋಗ್ತಾ ಅವರಿಬ್ಬರೇ ಕಾರ್ ತೊಗೊಂಡೋಗಿದ್ದಿದ್ರೆ ಪರವಾಗಿರಲಿಲ್ಲ. ಜೊತೆಯಲ್ಲಿ ಅಕ್ಕ ಮತ್ತು ಅಕ್ಕಂದೊಂದು ಪುಟ್ಟ ಮಗ ಇದ್ದ. ಅವರಿಬ್ರು ಬನ್ನಿ ನನ್ನ ಜೊತೆ, ಹೆಂಗಿದ್ರು ಹೋಗ್ತಾ 2 ಸೀಟ್ ಖಾಲಿ ಇದೆ ಹಿಂದ್ಗಡೆ, ಆರಾಮಾಗಿ ಬನ್ನಿ, ಮುಂದಿನ ವಾರ ಹೆಂಗಿದ್ರು ಮತ್ತೆ ಬೆಂಗಳೂರಿಗೆ ಬರೋ ಪ್ರೋಗ್ರಾಮ್ ಇದೆ, ವಾಪಸ್ ಡ್ರಾಪ್ ಮಾಡ್ತೀನಿ ಅಂಥೇಳಿ ಅವರಿಬ್ರು ಕರ್ಕೊಂಡು ಹೊರಟಿದ್ದಾರೆ. ಆವಾಗಿನ ಬಳ್ಳಾರಿ ರೋಡ್ ಗೊತ್ತಲ್ಲ, ಬರೀ ಡಬಲ್ ರೋಡು, ಮಧ್ಯೆ ಏನು ಡಿವೈಡರ್ ಇರಲಿಲ್ಲ. ರಾತ್ರಿ ಹೊರಟಿದ್ದಾರೆ, ರಾತ್ರಿ ಜರ್ನಿ ಗೊತ್ತಲ್ಲ. ಯಾವುದೋ ಒಂದು ಊರಿಗೆ ಬೇರೆಯವರೆಲ್ಲ ಇಷ್ಟು ಸಮಯದಲ್ಲಿ ಹೋಗ್ಬೇಕಂದ್ರೆ ಇವರು ಎಕ್ಸ್ಪರ್ಟ್ ಡ್ರೈವರ್, ಅರ್ಧ ಸಮಯದಲ್ಲಿ ಹೋಗೋರು. ಚೆನ್ನಾಗಿ ಕಿತ್ಕೊಂಡು ಹೊಡೆದಿದ್ದಾನೆ ರಾತ್ರಿ ಹೈವೇನಲ್ಲಿ. ಯಾವುದೋ ಒಂದು ಗಳಿಗೆನಲ್ಲಿ ಪಕ್ಕದಲ್ಲಿ ನಿಂತಿದ್ದಂಥ ಲಾರಿಗೆ ಹೋಗ್ಬಿಟ್ಟು ಹೊಡೆದಿದೆ ಗಾಡಿ ಛಿದ್ರ. ಅವನು ಸ್ಪಾಟಲ್ಲೇ ಹೋಗಿದ್ದಾನೆ. ಜೊತೆಯಲ್ಲಿದ್ದವರು 3 ಜನ ಉಳಿದಿದ್ದಾರೆ. ಅವನ ಅಕ್ಕನ ಮಗು, ಎರಡಕ್ಕೂ ಇರೋಬ್ಬರ ಮೂಳೆ ಎಲ್ಲ ಪುಡಿ. ಈ ಘಟನೆ ನನ್ನ ಜೀವನದಲ್ಲಿ 2 ಮುಖ್ಯ ಪಾಠ ಕಳಿಸ್ತ್ರಿ. ಒಂದು, ಎಲ್ಲರೂ ಸಾಯ್ತಾರೆ ಅಂತ ಗೊತ್ತಿತ್ತು, ಕೆಲವರೆಲ್ಲ ಹೋಗ್ತಾರೆ, ಹಿಂಗಾಗತ್ತೆ ಅಂತ ಕೇಳಿದ್ವಿ, ಬಹುಶಃ ನೋಡಿದ್ವಿ. ಆದರೆ ನನ್ನ ಮನಸ್ಸಿಗೆ ಸಾವು ಅಂದರೆ ಏನು ಅಂತ ಅರಿವಾಗಿರಲಿಲ್ಲ. ಸತ್ತಾಗ ಏನಾಗುತ್ತೆ, ಸಾವು ಅನ್ನೋದು ಹೇಗಿರುತ್ತೆ ಅನ್ನೋದು ನನ್ನ ಮನಸ್ಸಿಗೆ ಅರಿವಾಗಿರಲಿಲ್ಲ. ಅದು ಸಂಪೂರ್ಣವಾಗಿ ಕರಗತವಾಗಿ ಅರ್ಥ ಆಗೋಯ್ತು ರೀ ಅವತ್ತು. ಅಂದರೆ ಆ ಘಟನೆ ಆದಮೇಲೆ ಒಂದು ಸಾವನ್ನ ನೋಡೋದು ಅಥವಾ ಅದ್ರ ಬಗ್ಗೆ ಕೇಳೋದು ಅಥವಾ ಅದ್ರ ಬಗ್ಗೆ ಓದೋದು ಒಂದು ಥರ ಆದರೆ ಅದನ್ನು ಯಾವತ್ತು ಅರ್ಥ ಆಗುತ್ತಲ್ಲ, ಅವತ್ತು ಸಾವಿನ ನಿಜ ಸ್ವರೂಪ ನಮಗೆ ಗೊತ್ತಾಗುತ್ತೆ, ಸಾವು ಅಂದರೆ ಏನು ಅಂತ. ಅದಾದಮೇಲೆ ಅವನ ಸಂಸಾರ ಹೆಂಗೆ ಬದಲಾಗುತ್ತೆ, ನಾವೇನೋ ಹುಚ್ಚತನ ಮಾಡ್ಕೊಂಡು ಏನೋ ಮಾಡಿ ಅಕಸ್ಮಾತ್ ಹೋಗ್ಬಿಟ್ರೆ ನಮ್ಮ ಸಂಸಾರದ ಗತಿ ಏನೇನು ಬದಲಾವಣೆಗಾದ ಅದನ್ನು ಕಣ್ಣಾರೆ ಕಂಡಿದ್ದೀನಿ ನಾನು. ಅವತ್ತು ನನಗೆ ಅದರ ಅರಿವಾಯ್ತು ರೀ. 2ನೇ ಪಾಠ ನನಗೆ ಅದರಿಂದ ಸಿಕ್ಕಿದ್ದಂದರೆ, ಅವತ್ತಿಂದ ನನ್ನ ಡ್ರೈವಿಂಗ್ ಕಂಪ್ಲೀಟ್ ಬದಲಾಗೋಯ್ತು. ನಾನೇನು ಸ್ಲೋ ಡ್ರೈವರ್ ಆಗಲಿಲ್ಲ, ಆದರೆ ಫಾಸ್ಟಾಗಿ ಓಡಿಸ್ತೀನಿ. ಆದರೆ ರೋಡ್ ಖಾಲಿ ಇರಬೇಕು, ನನ್ನ ಆ ವ್ಯೂ ಅಂತೇನು ಕರಿತೀವಿ ಅದು ಕಂಪ್ಲೀಟ್ ಖಾಲಿ ಇದ್ದರೆ ಮಾತ್ರ ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀನಿ. ಆದರೆ ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ ನಾವು, ಎಷ್ಟು ದೂರ, ಈಗ ನಾವು 100 ಕಿಲೋಮೀಟ್ರಲ್ಲಿ ಹೋಗ್ತಾಯಿದ್ರೆ ಎಷ್ಟು ದೂರ ಬೇಕು ಗಾಡಿ ನಿಲ್ಲೋದಕ್ಕೆ ಅಂತ, ಆ ಬ್ರೇಕಿಂಗ್ ಡಿಸ್ಟೆನ್ಸ್ ಬಗ್ಗೆ ಯಾವಾಗಲೂ ಗಮನ ಇಟ್ಕೊತೀನಿ. ಆಮೇಲೆ ರೋಡ್ ಖಾಲಿ ಇದ್ದರೆ ಮಾತ್ರ ಜೋರಾಗಿ ಹೋಗೋದು, ರೋಡ್ ಖಾಲಿ ಇಲ್ಲ ಅಂದರೆ ಆರಾಮಾಗಿ ಹೋಗ್ತೀನಿ. ಆಮೇಲೆ ಇನ್ನೊಂದು ಫ್ಯಾಮಿಲಿ ಮೋಡ್ ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ಟೆ ರೀ. ಫ್ಯಾಮಿಲಿ ಮೋಡ್ ಅಂದ್ರೇನು, ಫ್ಯಾಮಿಲಿ ಕಾರಲ್ಲಿ ಕೂತಾಗ ಅವರು ಅಲ್ಲಾಡ್ದಲೇ ಇರೋ ರೀತಿಯಲ್ಲಿ ಸ್ಮೂತಾಗಿ ಕರ್ಕೊಂಡು ಹೋಗಬೇಕು. ಬ್ರೇಕ್ ಹಾಕಿದ್ರೂ ಸ್ಮೂತಾಗಿ ಬ್ರೇಕ್ ಹಾಕೋಷ್ಟು ಡಿಸ್ಟೆನ್ಸ್ ಇರಬೇಕು, ಸ್ಮೂತಾಗಿ ಗಾಡಿ ಸ್ಲೋ ಆಗಬೇಕು, ಸ್ಮೂತಾಗಿ ರೈಸ್ ಆಗಬೇಕು. ಆ ಥರ ಸ್ವಲ್ಪ ಡ್ರೈವಿಂಗ್ನಲ್ಲಿ ಸಮಾಧಾನ ಬಂತು. ನಾನು ಅವತ್ತು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನಾವೇನೋ ಹುಚ್ಚತನದಲ್ಲಿ ಹೋಗಿ ನಾನು ಮೈಕಲ್ ಶೂಮೇಕರಪ್ಪ, ನಾನು ಅವನು ಯಾವಾಗಲೂ ಹೇಳ್ಕೊತಾ ಇದ್ವಿ, ಮೈಕಲ್ ಶೂಮೇಕರ್ ಬಿಟ್ಟರೆ ನೆಕ್ಸ್ಟ್ ನಾನೇ ನಮ್ಮ ಅಂತ ನಾನು ಹೇಳ್ತಾಯಿದ್ದೆ, ಅವನು ಇಲ್ಲಮ್ಮ ನಾನು ಅಂತ. ಅವನು ಈ ಥರ ಮಾತಾಡ್ಕೊಂಡಿದ್ದು ಒಂದು ಕ್ಷಣದಲ್ಲಿ ಹೊಟ್ಟೋಯ್ತು ರೀ ಎಲ್ಲ. ಈ ಕೆಲವ್ರು ಹೇಳ್ಕೊಂಡು ಓಡಾಡ್ತಿರ್ತಾರೆ, ಈ ಗೂಗಲ್ ಮ್ಯಾಪಲ್ಲಿ ಸರ್ 5 ಅವರ್ ತೋರಿಸ್ತಾ ಇತ್ತು ಸರ್, ನಾನು 3 ಅವರಿಗೆ ರೀಚ್ ಆಗಿಬಿಟ್ಟೆ ಸರ್ ಅಂಥವ್ರನ್ನ ಕಂಡ್ರೆ ದಯವಿಟ್ಟು ಹುಷಾರಾಗಿರಿ. ಅಂಥವ್ರ ಗಾಡಿಗಳನ್ನು ಹತ್ತೋದು ಆದಷ್ಟು ಅವಾಯ್ಡ್ ಮಾಡಿ. ಅವರಿಗೂ ಆದರೆ 2 ಮಾತು ಬುದ್ಧಿ ಹೇಳಿ. ನಾನು ಎಷ್ಟೋ ಸಾವುಗಳನ್ನ ನೋಡಿದ್ದೀನಿ ರೀ ನನ್ನ ಜೀವನ ಕಾಲದಲ್ಲಿ, ಆದರೆ ಅವನು ಹೋಗಿ ಸರಿಸುಮಾರು 10 ವರ್ಷದ ಮೇಲಾಗಿದೆ. ಅವನ ಸಾವು ಈಗಲೂ ನನ್ನ ಕಾಡುತ್ತೆ ರೀ. ಹುಷಾರಾಗಿರಿ.